ರತ್ನ, ದೇವ್ರ ಹತ್ರ ನೀನೇನ್ ಬೇಡ್ಕೊಂಡೆ? ಇನ್ನೇನ್ ಕೇಳ್ಕೊಳ್ಳಿರಿ, ನನ್ ಮಗುಗ್ ಒಳ್ಳೇದ್ ಮಾಡಪ್ಪ, ನನ್ ಗಂಡನ್ ಬಿಸ್ನೆಸ್ ಚೆನ್ನಾಗಾಗ್ಲಿ, ಈ ಬಾಡಿಗೆ ಕಟ್ಟೋ ಸವಾಸ ಎಲ್ಲ ಬಿಟ್ಟು ಒಂದ್ 5 ಲಕ್ಷ ರೂಪಾಯಿಗೆ ಒಳ್ಳೆ ಮನೆ ಲೀಸಿಗೆ ಹಾಕ್ಸ್ಕೊಡು ಅಂತ ಕೇಳ್ಕೊಂಡು. ಹೌದು ಕಣೆ, ಒಂದ್ ಮನೆನ ಲೀಸ್ಗೆ ಹಾಕೋಬೇಕು. ತಿಂಗಳು ಬಾಡಿಗೆ ಕಟ್ಟಿ ಕಟ್ಟಿ ನನಗೂ ಸಾಕಾಗೋಗಿದೆ. ರೀ, ನೀವೇನ್ ಕೇಳ್ಕೊಂಡ್ರಿ? ಒಂದೊಳ್ಳೆ ಕಾರ್ ತಗೋಬೇಕು, ಅದನ್ನ ಟ್ರಾವೆಲ್ಸ್ಗೆ ಅಟ್ಯಾಚ್ ಮಾಡ್ಬೇಕು, ಅದರಿಂದ ಸಾಕಷ್ಟು ಹಣ ಸಂಪಾದನೆ ಮಾಡ್ಬೇಕು, ಮಗನ್ನ ಒಳ್ಳೆ ಸ್ಕೂಲಿಗೆ ಸೇರ್ಸ್ಬೇಕು ಅಂತ. ಅಯ್ಯೋ, ಮಗುಗಿನ್ನು 2.5 ವರ್ಷ, ಬರೋ ವರ್ಷ ಸೇರಿಸ್ಬೇಕು. ನನ್ ಕೆಲ್ಸ ಪರ್ಮನೆಂಟ್ ಆಗ್ಲಿ. ನೀವು ಚಿನ್ನು ಸ್ಕೂಲ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನಾನೇ ಅವನು ಓದಿಸ್ಬಿಡ್ತೀನಿ. ಸರಿ ಕಣ. ಶಂಕರ, ನೀನೇನ್ ಕೇಳ್ಕೊಂಡೆ? ಆದಷ್ಟು ಬೇಗ ನಿನ್ ಮದುವೆ ಆಗ್ಲಿ ಅಂತನಾ? ಅಯ್ಯೋ ಇಲ್ಲ ಬಾವಾ, ಈಗ್ಲೇ ಮದ್ವೆ ಯಾಕೆ? ನಾನಿನ್ನೂ ಸೆಟ್ಲ್ ಆಗಿಲ್ಲ, ಮೊದ್ಲು ಈ ಕೆಲ್ಸ ಪರ್ಮನೆಂಟ್ ಆಗ್ಲಿ. ಇನ್ನು ಎಷ್ಟ್ ದಿವಸ ಆಗುತ್ತೋ ನಿಮ್ ಕೆಲ್ಸ ಪರ್ಮನೆಂಟ್ ಆಗೋದಕ್ಕೆ? ಅಕ್ಕ, ಇನ್ನು 3 ತಿಂಗಳು ಅಂತ ಸುಮ್ನೆ ತಳ್ತಿದ್ದಾರೆ. ಈ ಸರಿ ಹಾಗೆ ಆಗುತ್ತೆ ಅಂತ ಹೇಳಿದ್ದಾರೆ, ನೋಡ್ತೀನಿ. ರೀ, ಅಲ್ಲ ರೀ, ನೀವ್ ದಿನಾಗ್ಲೂ ಏನಕ್ಕೆ ನೈಟ್ ಡ್ಯೂಟಿನೇ ಮಾಡ್ಬೇಕು? ಹಗ್ಲೊತ್ ಮಾಡ್ಬೋದಲ್ವಾ? ಇಲ್ಲ ಕಣೆ, ಹಗಲ್ಗಿಂತ ರಾತ್ರಿ ಹೊತ್ತು ಸ್ವಲ್ಪ ಹೊತ್ತು ಡ್ಯೂಟಿ ಮಾಡಿದ್ರೆ ಸಾಕು, ಡಬ್ಬಲ್ ಸಂಪಾದನೆ ಮಾಡ್ಬೋದು. ಅದಕ್ಕೆ ಹೋಗ್ತಾ ಇದ್ದೀನಿ. ರಾತ್ರಿ ಟ್ರೈನ್ಗೆ ಪ್ಯಾಸೆಂಜರ್ಸ್ ಬರ್ತಾರಲ್ಲ, ಆಗ್ಲೇ ಬಿಸ್ನೆಸ್ ಜಾಸ್ತಿ ಆಗೋದು. ಬೆಳಗ್ಗೆ 5:15 ಬಂದ್ಬಿಡ್ತೀನಲ್ಲ. ಆದ್ರೆ ರಾತ್ರಿ ನಾನು ಮಗು ಇಬ್ರೇ ಇರ್ತೀವಲ್ವಾ, ಬೇಜಾರಾಗುತ್ತೆ. ಯಾಕೆ ಬೇಜಾರು? ಶಂಕರ ಮನೇಲೆ ಇರ್ತಾನಲ್ಲ. ಅವನಿವತ್ತು ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತಿದ್ದಾನಂತೆ. ಅದು ಅಲ್ಲದೆ ರಾತ್ರಿ ಎಲ್ಲ ನೀವು ನಿದ್ದೆಗೆಟ್ಟು ದುಡಿತಾ ಇರ್ತೀರಾ, ನಮ್ಗಿಲ್ಲಿ ಸುಖವಾಗಿ ಹೇಗ್ ನಿದ್ದೆ ಬರುತ್ತೆ ಹೇಳಿ? ಹೆಚ್ಚಿಗೆ ಯೋಚನೆ ಮಾಡಬೇಡ ಕಣೆ, ನಾನು ಆಮೇಲೆ ಬಂದು ಮಲಗ್ತೀನಲ್ಲ, ಏನು ತೊಂದರೆ ಆಗಲ್ಲ ಬಿಡು. ಸರಿ, ಬೇಗ ಬಂದ್ಬಿಡಿ, ಲೇಟ್ ಮಾಡಬೇಡಿ. ಚಿನ್ನು ಎಲ್ಲಿ? ಇಲ್ಲೇ ಒಳಗೆ ಆಟ ಆಡ್ತಿದ್ದಾನೆ, ಕರ್ಕೊಂಬ. ಚಿನ್ನು ಬಂಗಾರ, ಹುಷಾರು. ಅಲ್ಲಿ ನೋಡು. ಸರಿ, ಬಾಯ್ ಬಾಯ್. ಓಕೆ, ಬಾಯ್ ಮಾಡು, ಇನ್ನೊಂದ್ಸರಿ ಬಾಯ್ ಮಾಡು. ಟಾಟಾ, ಬಾಯ್. ಆಟೋ ರಮೇಶಂದು ಸುಂದರವಾದ ಸಂಸಾರ, ಇರೋದ್ರಲ್ಲೇ ಸುಖ ಸಂತೋಷ ಕಾಣ್ತಾ ಇದ್ದಾರೆ. ಒಬ್ರಿಗೊಬ್ರು ಪ್ರೀತಿಯಿಂದ ಇದ್ದಾರೆ. ಗಂಡನ ಬಗ್ಗೆ ಹೆಂಡತಿಗೆ ತುಂಬಾ ಕಾಳಜಿ, ಹಾಗೆ ಹೆಂಡತಿ ಬಗ್ಗೆ ಮಗು ಬಗ್ಗೆ ರಮೇಶನಿಗೂ ಅಷ್ಟೇ ಪ್ರೀತಿ. ರಾತ್ರಿ ಇಡೀ ಆಟೋ ಓಡಿಸಿ ಬಂದ ಸಂಪಾದನೆಯಲ್ಲಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಅವರಿಗೆ ಸಪೋರ್ಟಿವ್ ಆಗಿ ಬಾಮೈದ ಶಂಕರ ಇದ್ದಾರೆ. ಅಕ್ಕ ಚೆನ್ನಾಗಿರ್ಬೇಕು, ಅಕ್ಕನ ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅಂತೇಳಿ ಆಸೆ ಪಡ್ತಾ ಇದ್ದಾರೆ. ಇರೋ ಸಂಪಾದನೆಯಲ್ಲಿ ಒಬ್ರಿಗೊಬ್ರು ಚೆನ್ನಾಗಿದ್ದಾರೆ. ಒಟ್ಟಿನಲ್ಲಿ ಇದೊಂದು ಹ್ಯಾಪಿ ಫ್ಯಾಮಿಲಿ. ಎಲ್ಲರೂ ಬಯಸೋದು ಸುಂದರವಾದ ಸಂಸಾರ ಹೀಗೆ ಸುಂದರವಾಗೇ ಇರಲಿ ಅಂತ. ಈ ಬದುಕಿನಲ್ಲಿ ಮುಂದೆ ಏನಾಗುತ್ತೆ ಅನ್ನೋದೇ ಕುತೂಹಲ. ಏನಪ್ಪ, ರೈಲ್ವೆ ಸ್ಟೇಷನ್ಗೆ ಅಷ್ಟೊಂದಾಗುತ್ತಾ? ಅಯ್ಯೋ, ಹೆಚ್ಚು ಕಡಿಮೆ ಕೊಡಿ ಮೇಡಮ್, ಏನೋ ಜೀವನ ನಡಿಬೇಕು. ಆದ್ರೆ ನಾವು ಧರ್ಮಕರ್ಮ ನೋಡ್ತೀವಿ. ಯಾರಾದ್ರೂ ಅರ್ಜೆಂಟಿಗೆ ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೆ ಫ್ರೀ, ಗರ್ಭಿಣಿ ಹೆಂಗಸರಿಗೆ ಫ್ರೀ, ಆಗಸ್ಟ್ 15ಕ್ಕೂ ಫ್ರೀ. ಅವ್ರು ಎಲ್ಲಿಗೆ ಹೋದ್ರು ಫ್ರೀಯಾಗಿ ಕರ್ಕೊಂಡು ಹೋಗ್ತೀವಿ. ಈಗ ಹೇಳಿ, ನಾನೇನ್ ಜಾಸ್ತಿ ಕೇಳಿದೆ? ಸರಿ ನಡಿಯಪ್ಪ, ಆಮೇಲೆ ಮೀಟರ್ ಮೇಲೆ 10-20 ಅನ್ಬಾರ್ದು. ಇಲ್ಲ ಮೇಡಮ್, ಅಷ್ಟೆಲ್ಲ ಕೇಳಲ್ಲ. ಬನ್ನಿ ಕೂತ್ಕೊಳ್ಳಿ, ಅನುಮಾನ ಪಡಬೇಡಿ, ಬನ್ನಿ. ಅಯ್ಯೋ, ನಾನು ಊರಿಗೆ ಹೊಸಬ್ಳು, ಯಾರನ್ನ ಯಾಮರ್ಸ್ಬಿಡ್ತಾರೆ ಅಂತ ಹಂಗ್ ಕೇಳ್ದೆ. ಅಯ್ಯೋ, ನಾನ್ ಹಂಗಲ್ಲಮ್ಮ. ಹಂಗೇನಾದ್ರೂ ಇದ್ದಿದ್ರೆ ನಾನು ಯಾಕೆ ಹಿಂಗಿರ್ಬೇಕಾಗಿತ್ತು? ಕುಮಾರ್, ಇನ್ನೊಂದು 1/2 ಅವರ್ ಅಲ್ಲಿ ರೀಚ್ ಆಗ್ತೀನಿ, ಓಕೆನಾ? ಸರಿ.
ಶಂಕರ ಬಾವಾ ಡ್ಯೂಟಿಗೆ ಹೊರಟಿಯಾ? ಹಾ ಬಾವಾ ಟೈಮ್ ಆಯ್ತು. ಖರ್ಚಿಗೆ ದುಡ್ಡಿದ್ಯಾ? ಹಾ ಬಾವಾ ದುಡ್ಡಿದೆ. ಇರ್ಲಿ ಇಟ್ಕೊ. ಇಲ್ಲ ಪರವಾಗಿಲ್ಲ ಬಾವಾ, ಇರ್ಲಿ ಇಟ್ಕೊಳ್ಳೋ. ಪರವಾಗಿ. ಇವಾಗ ಬಂದ್ರಾ? ಹ್ಮ್. ಶಂಕರ ಟಿಫನ್ ಬಾಕ್ಸ್ ತಗೊಳ್ಳೋ. ಹಾ ಅಕ್ಕ, ಬಾವಾ ಬಾಯ್. ಬಾಯ್. ರೀ ಕಾಫಿ ಕೊಡ್ಲಾ? ಬೇಡ ಬೇಡ, ತಿಂಡಿ ಆದ್ಮೇಲೆ ಕಾಫಿ ಕುಡಿತೀನಿ. ರತ್ನ, ಹ್ಮ್ ಚಿನ್ನು ಏನ್ ಇನ್ನು ಮಲಗೆ ಇದ್ದಾನೆ? ರಾತ್ರಿ ಅವ್ನು ಮಲ್ಗಿದ್ ಲೇಟ್, ಇನ್ನೇನು ಎದ್ದೇಳ್ತಾನೆ. ಅಷ್ಟೊತ್ತಿಗೆ ನೀವು ಮಲ್ಕೊಂತೀರಾ. ನಿಮ್ಮ ಮಗು ಜೊತೆ ನೀವು ಆಟ ಆಡೋದು ಇನ್ಯಾವಾಗ? ಸರಿ, ಫ್ರೆಶ್ ಅಪ್ ಆಗಿ ಬನ್ನಿ, ತಿಂಡಿ ಕೊಡ್ತೀನಿ. ನನಗೆ ತಿಂಡಿ ಬೇಡ, ಮತ್ತೆ ನೀನ್ ಬೇಕು. ಹೇಳಿದ ಅರ್ಥ ಆಯ್ತಾ? ನನಗೆ ನೀನ್ ಬೇಕು ಅಂದೆ. ಹೇಳ ಮಾದೇಶ. ರಮೇಶ, ಸ್ವಲ್ಪ ಮನೆ ಹತ್ರ ಬಂದೋಗೋ. ಯಾಕೋ? ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಕಣ, ಬಂದೋಗೋ. ಏನಾಯ್ತು ಹೇಳೋ? ಓ, ಹೆಂಡ್ತಿ ಅವಳಿ ಕಣ, ತುಂಬಾ ಕಿರಿಕ್ ಮಾಡ್ತಾವಳೆ. ನನಗಂತೂ ತಲೆ ಕೆಟ್ಟೋಗಿದೆ, ಸ್ವಲ್ಪ ಬಂದೋಗೋ. ಲೇ, ನಾನು ಲೈನ್ ಮೇಲೆ ಇದ್ದೀನಿ ಕಣೋ. ಇರ್ಲಿ, ಒಂದ್ 10 ನಿಮಿಷ ಬಂದೋಗೋ. ಬರ್ತೀಯಲ್ಲ? ಸರಿ, ಬರ್ತೀನಿ. ಓಕೆ ಕಣ. ದಿನ ಹೀಗೆ ಮನೆಗೆ ಕುಡ್ಕೊಂಡ್ ಬರ್ತಾ ಇದ್ರೆ ಸಂಸಾರ ಹೇಗ್ ಮಾಡ್ಲಿ? ಮನೇಲಿ ಒಂದ್ ಸಾಮಾನ್ ಇದ್ರೆ ಒಂದಿಲ್ಲ, ಹೀಗೆ ಆಗ್ತೀನಿ. ನಮ್ಮ ಅಪ್ಪ ಮನೆಗೆ ಹೊಟ್ಟೋಗ್ತೀನಿ ಅಷ್ಟೇ. ಸಲ ಹೇಳೋದು ನಿನ್ಗೆ, ದಿನ ನಾನು ಸ್ವಲ್ಪ ತಗೊಳ್ಳೇಬೇಕು, ಇಲ್ಲ ಅಂದ್ರೆ ನನ್ ಕೈಲಿ ಇರಕ್ಕಾಗಲ್ಲ. ಸ್ವಲ್ಪ ಅರ್ಥ ಮಾಡ್ಕೋ. ಏನ್ ಅರ್ಥ ಮಾಡ್ಕೊಳ್ಳಿ? ಈಗ ಮಾದೇಶ! ಅರ್ಥ ಮಾಡ್ಕೋ. ಮಾದೇಶ, ಏನೋ ಪ್ರಾಬ್ಲಮ್ ನಿಮ್ದು? ನೋಡ ರಮೇಶ, ದಿನ ಜಗಳ ಮಾಡ್ತಿರ್ತಾಳೋ, ನೀನಾದ್ರೂ ಸ್ವಲ್ಪ ಹೇಳೋ. ಯಾಕಮ್ಮ ಯಶೋದಮ್ಮ, ಏನಾಯ್ತು? ಇವನ್ ಸವಸ ಸಾಕಾಗೋಗಿದೆ ನನ್ಗೆ. ದಿನ ಕುಡಿದ್ ಬರ್ತಾನೆ. ನೀವೆಲ್ಲ ಸಂಸಾರ ಮಾಡ್ತಿರಲ್ಲ, ಹಿಂಗೆ ಮಾಡ್ತೀರಾ? ಮನೆಗ್ ಬಂದು ಡಬ್ಬ ನೋಡಿ ಒಂದು ಪದಾರ್ಥನೂ ಇಲ್ಲ. ನಾನು ಹೇಗೆ ಅಡ್ಗೆ ಮಾಡ್ಲಿ? ಲವ್ ಮಾದೇಶ, ಮನೆ ಖರ್ಚಿಗೆ ದುಡ್ಡು ಕೊಡಲ್ವೇನೋ? ಕೊಡ್ತಿದೀನಿ ಕಣೋ, ಕೆಲವು ಟೈಮ್ ಬಿಸ್ನೆಸ್ ಆಗಲ್ಲ. ಹಾಗಂತ ಇವನ್ ಕುಡಿಯೋದ್ ಬಿಟ್ಟಿದಾನ ಕೇಳಿ? ಆಯ್ತು. ಲವ್ ಮಾದೇಶ, ನೋಡು, ಮೊದಲು ಮನೆಗೆ ದಿನಕ್ಕಿಷ್ಟು ಅಂತ ಖರ್ಚಿಗೆ ಕೊಟ್ಬಿಡ್ಬೇಕು. ಅವ್ರು ಉಪವಾಸ ಇರಕ್ಕಾಗುತ್ತೇನೋ? ಮೊದಲು ಮನೆ, ಮಿಕ್ಕಿದ್ದೆಲ್ಲ ಆಮೇಲೆ. ಅರ್ಥ ಮಾಡ್ಕೊ. ಸರಿಯಾಗಿ ಹೇಳಿ ಇವನ್ಗೆ. ಸರಿ ಆಯ್ತಪ್ಪ, ಇವಳು ನನಗೆ ಕಿರಿಕ್ ಮಾಡಬಾರ್ದು ಅಷ್ಟೇ. ಇವಳೇನಾರು ಕಿರಿಕ್ ಮಾಡಿದ್ರೆ ನಾನು ಎಣ್ಣೆ ಹಾಕೋನೆ. ಯಶೋದಮ್ಮ, 2 ಕಪ್ ಕಾಫಿ ಬಿಸಿ ಬಿಸಿಯಾಗಿ ಮಾಡಿಕೊಡು. ನಾನು ಮಾದೇಶ ಜೊತೆಲಿ ಕುಡಿತೀವಿ. ಬಾರ ಮಾದೇಶ. ಮತ್ತ ಏನಪ್ಪ ಸಮಾಚಾರ? ಏನ್ ಸಮಾಚಾರ? ನಿಂದೇ ವಿಚಾರ, ಅದಕ್ಕೆ ಓಡೋಡ್ ಬಂದೆ. ಅಕ್ಕ, ಬಾವ ಇನ್ನೂ ಬರ್ಲಿಲ್ವಾ? ಇಲ್ಲ ಕಣೋ, ಇಷ್ಟೊತ್ತಿಗೆ ಬರ್ಬೇಕಿತ್ತು. ನೀನ್ ಹೊರಡೋ ಹೊತ್ತಿಗೆಲ್ಲ ಬಂದ್ಬಿಡ್ತಿದ್ರು. ಫೋನ್ ಮಾಡಿ ನೋಡು. ಸರಿ. ರಿಸೀವ್ ಮಾಡ್ತಿಲ್ಲಕ್ಕ. ಹೌದಾ? ಸರಿ, ನೀನು ಡ್ಯೂಟಿಗೆ ಹೋಗು, ನಿಂಗೆ ಲೇಟ್ ಆಗುತ್ತೆ. ನಾನು ಆಮೇಲೆ ಫೋನ್ ಮಾಡಿ ಟ್ರೈ ಮಾಡ್ತೀನಿ. ಸರಿ ಅಕ್ಕ, ಬರ್ತೀನಿ. ಸರಿ.
ಹೇಳಕ್ಕ. ಯಾಕೋ ನಿಮ್ ಭಾವ ಕಾಲ್ ರಿಸೀವ್ ಮಾಡ್ತಿಲ್ಲ ಕಣೋ. ಅಕ್ಕ ನೀನ್ ಟೆನ್ಷನ್ ಮಾಡ್ಕೋಬೇಡ, ನಾನು ಮತ್ತೆ ಟ್ರೈ ಮಾಡ್ತೀನಿ ಬಿಡು, ಸರಿನಾ? ಏನ್ ಬಾಬಾ, ಏನಾಯ್ತು? ಏನಿಲ್ಲ ಕಣೋ, ಸಣ್ಣ ಆಕ್ಸಿಡೆಂಟ್. ಅಕ್ಕ ನಾನು ಇಬ್ರು ಫೋನ್ ಮಾಡ್ತಾನೆ ಇದ್ದೀವಿ, ನೀವು ಫೋನ್ ತಗೋತಾನೆ ಇಲ್ಲ. ನಾನು ಕ್ಲಿನಿಕ್ ಒಳಗಡೆ ಇದ್ನಲ್ಲ, ಅದಕ್ಕೆ ಫೋನ್ ತಗೊಳಕ್ಕಾಗಿಲ್ಲ. ಈಗ ಹೇಗೂ ಮನೆಗೆ ಹೋಗ್ತೀನಲ್ಲ ಬಿಡು. ಅಲ್ಲ ನಿಮ್ ಕೈಲಿ ಓಡ್ಸಕ್ಕಾಗುತ್ತಾ? ನಾನು ಓಡಿಸ್ತೀನಿ ಬನ್ನಿ. ಬೇಡ, ಪರವಾಗಿಲ್ಲ ಕಣೋ, ನಿನ್ ಡ್ಯೂಟಿಗೆ ತೊಂದರೆ ಆಗುತ್ತೆ. ಈಗ ಹೇಗೂ ಮನೆಗೆ ಹೋಗ್ತೀನಲ್ಲ ಬಿಡು. ಇಲ್ಲ ಬಾಬಾ, ನಿಮ್ಮನ್ನ ಮನೆಗ್ ಬಿಟ್ಟೆ ನಾನು ಡ್ಯೂಟಿಗೆ ಹೋಗ್ತೀನಿ, ಬನ್ನಿ. ಪರವಾಗಿಲ್ಲ. ರೀ, ಯಾಕ್ರಿ ಏನಾಯ್ತು? ಏನ್ ಮಾಡ್ಕೊಂಡ್ರಿ? ಏನಿಲ್ಲ ಕಣೆ, ಸಣ್ಣ ಆಕ್ಸಿಡೆಂಟ್ ಅಷ್ಟೇನೆ, ಮೂಗೇಟ್ ಬಿದ್ದಿದೆ. ಬ್ಯಾಂಡೇಜ್ ಬೇರೆ ಹಾಕಿದೆ, ನೀವು ಸುಳ್ಳು ಹೇಳ್ತಿದ್ದೀರಾ. ಏನಿಲ್ಲ ಕಣೆ, ಜಾಸ್ತಿ ಏನಾಗಿಲ್ಲ. ಮೆಡಿಸಿನ್ ತಗೊಂಡಿದ್ದೀನಿ, ಎಲ್ಲ ಸರಿ ಹೋಗುತ್ತೆ. ಆಕ್ಸಿಡೆಂಟಾ? ಎಲ್ಲಾಯ್ತು? ಎಲ್ಲೋ ಆಯ್ತು ಬಿಡು, ಯಾಕೆ ತಲೆ ಕೆಡ್ಸ್ಕೋತೀಯಾ? ಬೇರೆ ಏನೂ ತೊಂದರೆ ಆಗಿಲ್ಲ ತಾನೆ? ಏನೂ ಆಗಿಲ್ಲ ಕಣೆ, ನೀನ್ ತಲೆ ಕೆಡ್ಸ್ಕೋಬೇಡ. ನೋಡು, ನನಗೆ ನಿದ್ದೆ ಬರ್ತಿದೆ, ಮಲಗ್ತೀನಿ. ಸರಿ, ನೀವು ರೆಸ್ಟ್ ತಗೊಳ್ಳಿ. ಹಾ. ಮತ್ತೆ ನೀವು ಸಂಜೆ ಕೆಲ್ಸಕ್ಕೆ ಹೋಗೋದೇನ್ ಬೇಡ. ನೋಡೋಣ ಬಿಡು. ಅಕ್ಕ ನಾನು ಇಲ್ಲೇ ಇದ್ಬಿಡ್ಲಾ? ನೀನ್ ಕೆಲ್ಸಕ್ಕೆ ಹೋಗೋ, ನೀ ಯಾಕೆ ಇಲ್ಲಿರ್ತೀಯಾ? ಸುಮ್ಮನೆ ರಜೆಗೆ ನೀನು ಕಾಲ್ ಮಾಡ್ಕೊಂತೀಯಾ? ಮತ್ತೆ ರಜೆಗಳು ಬೇಕಾಗತ್ತೆ, ನೀನ್ ಹೋಗು, ನಾನು ನೋಡ್ಕೋತೀನಿ. ಸರಿ ಅಕ್ಕ, ಬರ್ತೀನಿ. ಬಾಬು ಬರ್ತೀನಿ. ಅಕ್ಕ ಬರ್ತೀನಿ. ಸರಿ.